ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ತಿಳ್ಕೊಳ್ಳೋಣ ಭಾರತಕ್ಕೆ ಹೇಗೆ ಜಲಮಾರ್ಗನ ಕಂಡುಹಿಡಿದ್ರು ಅಂತ. ಬನ್ನಿ ಫ್ರೆಂಡ್ಸ್. 25/1498ರಂದು ಕೇರಳದ ಕ್ಯಾಲಿಕೇಟ್ ಪ್ರದೇಶಕ್ಕೆ ನಾವಿಕರ ಹಿಂಡು ಬಂದು ಒದಗುತ್ತದೆ. ಆ ದಿನದಂದು ಇಡೀ ಭಾರತ ದೇಶದ ದಿಕ್ಕು ಮತ್ತು ಚಿತ್ರಣವೇ ಬದಲಾಗಿ ಬಿಡುತ್ತದೆ. ಪೋರ್ಚುಗೀಸ್ಗೆ ಸೇರಿದ ನಾವಿಕ ವಾಸ್ಕೋಡಿಗಾಮನು ಭಾರತವನ್ನು ಕಂಡುಹಿಡಿಯುತ್ತಾನೆ. ಹಾಗಾದರೆ ಭಾರತ ಮೊದಲು ಇರಲಿಲ್ವಾ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಹೌದು, ಭಾರತ ದೇಶ ಮೊದಲೇ ಇತ್ತು. ಆದರೆ ಬೇರೆ ದೇಶದ ಜನರು ಭಾರತಕ್ಕೆ ಬರಬೇಕಾದರೆ ರಸ್ತೆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವಾಗಿ ಚಲಿಸುವ ದಾರಿ ಯಾರಿಗೂ ಗೊತ್ತಿರಲಿಲ್ಲ. ಭಾರತ ದೇಶಕ್ಕೆ ಹಲವಾರು ಜನ ವಿದೇಶಿಯರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಾರೆ. ಹಲವಾರು ಮಾರ್ಗಗಳಲ್ಲಿ ದೇಶದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಸಹ ಮಾಡ್ತಾರೆ. ಆದರೆ ಪೋರ್ಚುಗಲ್ಗೆ ಸೇರಿದ ವಾಸ್ಕೋಡಗಾಮನು ಐರೋಪ್ಯದಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಏನು, ವಾಸ್ಕೋಡಗಾಮ ಒಬ್ಬನೇ ಅಲ್ಲಿಂದ ಇಲ್ಲಿ ತನಕ ಬಂದನೇ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತದೆ. 25/1498ರಂದು ನಾನು ಮೊದಲೇ ತಿಳಿಸಿದಂತೆ ನಾವಿಕರ ಹಿಂಡು ಬಂದು ಒದಗುತ್ತದೆ. ಅಂದರೆ ಭಾರತಕ್ಕೆ ದಾರಿ ಕಂಡುಹಿಡಿಯಲು ವಾಸ್ಕೋಡಗಾಮ ಒಬ್ಬನೇ ಬರಲಿಲ್ಲ. ಅವನ ಜೊತೆಯಲ್ಲಿ 170 ಜನರು